ಐಟಿಬಿಪಿ ಮಾಲ್ ಜೋಡಿಸುವ ಪಟ್ಟಂದೂರು ಅಗ್ರಹಾರ ಮೆಟ್ರೋ ಸ್ಕೈವಾಕ್ಗೆ ಚಾಲನೆ. ಬೆಂಗಳೂರು ಮೆಟ್ರೋ ನೇರಳೆ ಮಾರ್ಗದ ಪಟ್ಟಂದೂರು ಅಗ್ರಹಾರ ಮೆಟ್ರೋ ನಿಲ್ದಾಣದಿಂದ ಇಂಟರ್ ನ್ಯಾಷನಲ್ ಟೆಕ್ ಪಾರ್ಕ್ ಐಟಿಪಿಬಿ ಮತ್ತು ಪಾರ್ಕ್ ಸ್ಕ್ವೇರ್ ಮಾಲ್ಗೆ ಸಂಪರ್ಕ ಕಲ್ಪಿಸುವ ಸ್ಕೈವಾಕ್ ಸೌಲಭ್ಯಕ್ಕೆ ಶುಕ್ರವಾರ ಚಾಲನೆ ನೀಡಲಾಗಿದೆ. ದಿನನಿತ್ಯ ಮೆಟ್ರೋ ರೈಲನ್ನು ಬಳಸಿ ಕಚೇರಿಗೆ ಬರುವ ಸಾವಿರಾರು ತಂತ್ರಜ್ಞರಿಗೆ ಇದರಿಂದ ಅನುಕೂಲವಾಗಲಿದೆ. ನಿಲ್ದಾಣದಿಂದ ನೇರವಾಗಿ ಬಿಸಿನೆಸ್ ಪಾರ್ಕ್ ಮತ್ತು ಮಾಲ್ಗೆ ತೆರಳಬಹುದಾದ್ದರಿಂದ ಸುರಕ್ಷತೆಯ ಜೊತೆಗೆ ಸಮಯದ ಉಳಿತಾಯವೂ ಆಗಲಿದೆ. ಐಟಿಪಿಬಿ ಪ್ರದೇಶದಲ್ಲಿ ಪಾದಚಾರಿಗಳು ಮತ್ತು ವಾಹನ ಸಂಚಾರವನ್ನು ಸುಗಮಗೊಳಿಸಲಿದೆ. ಈ ಪರಿಸರ ಸ್ನೇಹಿ ಸೌಲಭ್ಯದಿಂದಾಗಿ 55,000ಕ್ಕೂ ಹೆಚ್ಚು ಮಂದಿಗೆ ಪ್ರಯೋಜನವಾಗಲಿದೆ. ನೂತನ ಸ್ಕೈವಾಕ್ ಸೌಲಭ್ಯವನ್ನು ಕ್ಯಾಪಿಟಲ್ ಲ್ಯಾಂಡ್ ಇಂಡಿಯಾ ಟ್ರಸ್ಟ್ನ ಸಿಇಒ ಗೌರಿಶಂಕರ್ ನಾಗಭೂಷಣಂ ಮತ್ತು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಬಿಎನ್ಆರ್ಸಿಎಲ್ ಪ್ರಾಜೆಕ್ಟ್ ಮತ್ತು ಪ್ಲಾನಿಂಗ್ ವಿಭಾಗದ ಡೈರೆಕ್ಟರ್ ಸುಬ್ರಹ್ಮಣ್ಯ ಗುಡಗೆ ಅವರು ಜಂಟಿಯಾಗಿ ಉದ್ಘಾಟಿಸಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಅಪ್ಲೈಡ್ ಮೆಟೀರಿಯಲ್ಸ್ ಸೊಸೈಟಿ ಜನರಲಿ, ಲೈಟ್ ವಂಡರ್, ಎಟಿಟಿ ಸೇಬರ್, ಕ್ಯಾಪಿಟಲ್ ಒನ್, ಮ್ಯೂಸಿಗ್ಮಾ, ಕಂಡುಯೆಟ್ ಇಂಡಿಯಾ, ಎಸ್ಜಿ ಲಾಟರಿ ಇಂಡಿಯಾ ಮತ್ತು ಎಚ್ಸಿಎಲ್ ಸೇರಿದಂತೆ ಐಟಿಪಿಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಕಂಪನಿಗಳ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೌರಿಶಂಕರ ನಾಗಭೂಷಣಂ ಅವರು, ಐಟಿಪಿಬಿಯಲ್ಲಿ ಕಾರ್ಯನಿರ್ವಹಿಸುವ ವೃತ್ತಿಪರರಿಗೆ ಮೆಟ್ರೋ ಸ್ಕೈವಾಕ್ ಅನುಕೂಲಕರವಾಗಲಿದೆ. ಪ್ರಯಾಣಿಕರು, ವಾಹನ ಸವಾರರಿಗೆ ಮಾತ್ರವಲ್ಲದೆ ವೈಟ್ಫೀಲ್ಡ್ ಪ್ರದೇಶದ ಸಮುದಾಯಕ್ಕೂ ಸುರಕ್ಷತೆಯನ್ನು ಕಲ್ಪಿಸಲಿದೆ ಎಂದು ಹೇಳಿದರು. ಬಿಎನ್ಆರ್ಸಿಎಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಐಎಎಸ್ ಅಧಿಕಾರಿ ಡಾ. ರವಿಶಂಕರ್ ಜೆ. ಮಾತನಾಡಿ, ಕೊನೆಯ ಹಂತದ ಸಂಪರ್ಕವನ್ನು ಬಲಪಡಿಸಲು ಸರ್ಕಾರ ಮತ್ತು ಖಾಸಗಿ ಪಾಲುದಾರಿಕೆ ಎಷ್ಟರಮಟ್ಟಿಗೆ ಸಹಕಾರಿಯಾಗಬಲ್ಲದು ಎನ್ನುವುದಕ್ಕೆ ಈ ಐಟಿಪಿಬಿ ಮೆಟ್ರೋ ಸ್ಕೈವಾಕ್ ಉತ್ತಮ ಉದಾಹರಣೆಯಾಗಿದೆ. ಪ್ರಮುಖ ಮೆಟ್ರೋ ಸ್ಟೇಷನ್ಗಳಿಗೆ ಸುಗಮವಾದ ಪಾದಚಾರಿ ಮಾರ್ಗದ ನಿರ್ಮಾಣ ಮತ್ತು ಪೂರಕವಾದ ವಹಿವಾಟು ವಲಯಗಳು ಮೆಟ್ರೋ ಸಾರಿಗೆಯನ್ನು ಸುಧಾರಿಸುವುದಲ್ಲದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಲು ಸಾರ್ವಜನಿಕರಿಗೆ ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಐಟಿಪಿಬಿ ಮೆಟ್ರೋ ಸ್ಕೈವಾಕ್ 370 ಅಡಿಗಳಷ್ಟು ಉದ್ದವಾಗಿದ್ದು ರಸ್ತೆ ಮಟ್ಟದಿಂದ 24 ಅಡಿ ಎತ್ತರದಲ್ಲಿದೆ. ದೀರ್ಘ ಬಾಳಿಕೆಯ ಸ್ಟ್ರಕ್ಚರಲ್ ಸ್ಟೀಲ್ ಮತ್ತು ಕಾಂಕ್ರೀಟ್ ಬಳಸಿ ಆಧುನಿಕ ಶೈಲಿಯ ಸ್ಪರ್ಶ ನೀಡಲಾಗಿದೆ. ಮೆಟ್ರೋ ಪ್ರಯಾಣಿಕರು ರಸ್ತೆಗೆ ಇಳಿಯದೆ ಮಾಲ್ಗೆ ತೆರಳಿ ಆ ಮುಖಾಂತರ ಬಿಸಿನೆಸ್ ಪಾರ್ಕ್ನಲ್ಲಿರುವ ಕಂಪನಿಗಳಿಗೆ ತೆರಳಬಹುದು. I am Subramanya Gudge, Director Projects and Planning in Bangalore Metro Rail. So today we have inaugurated this Skywalk. So this IT companies and mall which are there in this had come forward to build such things. Metro has facilitated to build a Skywalk for them. So the investment for the Skywalk has been done by them itself. Metro has not invested. They have given some royalty to Metro. So henceforth, all the commuters to the tech park as well as mall, etc., whatever companies here will use this Skywalk safely. They need not to cross the road. So they get a direct entry from their place to Metro and Metro to their place. So it will be beneficial both to companies as well as Metro. Metro will get commuters from them and they will get a better movement through Metro to their residence or whatever destination. And what's the number of passengers who commute on this and you make use of the Skywalk? Any idea? So that we will see. I was told there are some 60,000 people working in this mall and tech park. So many of them definitely will use it. They must have already been using it. So they will use it very safely now. And due to this, some more also will add, I think.